ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನನ್ನ ಜೊತೆ ಶಾಸಕರಂತ ಗೋಡಿಹಟ್ಟಿ ಶೇಖರ್ ಜಾಯ್ನ್ ಆಗಿದ್ದಾರೆ. ಶೇಖರ್ ನಮ್ಮ ಸ್ಟುಡಿಯೋಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆ ವಕೀಲರಂತ ನಾರಾಯಣವ್ರು ಜಾಯ್ನ್ ಆಗಿದ್ದಾರೆ. ನಾರಾಯಣವ್ರ ಸ್ಟುಡಿಯೋಕ್ಕೆ ಸ್ವಾಗತ. ಮೊದಲಿಗೆ ಸ್ವಾಮೀಜಿ, ಈ ಎಲ್ಲ ಬೆಳವಣಿಗೆಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ತಮ್ಮ ಹೇಳಿಕೆ ಏನು? ತಾವು ಈ ಹಿಂದೆ ಕೂಡ ಒಂದು ಯಾಗ ಮಾಡಿ ಅದ್ರ ಬಗ್ಗೆ ಮಾತು ಕೂಡ ಆದಿದ್ರಿ. ಈಗ ಸುಪ್ರೀಂ ಕೋರ್ಟ್ ತೀರ್ಪು ಹೊರಬಿದ್ದಿದೆ. ಯಾರು ತಪ್ಪಿತಸ್ಥರಾಗಿದ್ರೆ ಶಿಕ್ಷೆ ಯಾರಿಗಾಗ್ತಾ ಇದೆ? ಯಾಗ ನಾನು ಅವತ್ತು ಹೇಳಿದ್ದೆ, ತಪ್ಪು ಯಾಗ ನೀವೇ ಮಾಡಿರಿ, ಅವರೇ ಮಾಡಿರಲಿ, ಆದರೆ ತಪ್ಪು ಯಾರು ಮಾಡಿದ್ದಾರೋ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಕೇಳಿದ್ದೆ. ಅಂದರೆ ಯಡಿಯೂರಪ್ಪನವರೇ ತಪ್ಪು ಮಾಡಿರಲಿ, ಅವ್ರಿಗೆ ಶಿಕ್ಷೆ ಆಗಲಿ. ಇನ್ನೂ ಇಲ್ಲ, ಇನ್ನು ಶುರುವಾಗಿದೆ. ಈಗ CBI ತನಿಖೆ ಅಂದ ಮಾತ್ರಕ್ಕೆ ತಪ್ಪಿಕಸ್ತ ಅಂತ ಹೇಳೋಕೆ ಬರೋಲ್ಲ. ಅಥವಾ ಅಂದರೆ ಇವರು ತನಿಖೆ ಮಾಡ್ತಾ ಇದ್ದಾರೆ ಅಂದ ಮಾತ್ರಕ್ಕೆ, ಕೋರ್ಟ್ಗೆ ಹೋಯ್ತು ಅಂದ ಮಾತ್ರಕ್ಕೆ ಆತ ಶಿಕ್ಷಾರ್ಹ ಅಂತ ಹೇಳೋಕೆ ಬರಲ್ಲ. ಇನ್ನು ಯಾಗದ ಸಂಪೂರ್ಣ ಫಲ 48 ದಿವಸಗಳ ಕಾಲ ಇದೆ, ಇನ್ನೂ ಟೈಮ್ ಇದೆ. ಈಗ ನಾನನ್ನೋದು 2000 ಇಸ್ವಿಯಿಂದ ಮಾಡಿ ಅಂತ ಕೇಳಿದ್ವಿ ಅಂತ ಹೇಳಿ, ಅದನ್ನು ಮಾಡಿ. ಯಾರಿದಾರೋ ಅವ್ರಿಗೆಲ್ಲ ಶಿಕ್ಷೆ ಕೊಡಿ ಸ್ವಾಮಿ, ನಾವು ಬೇಡ ಅಂತ ಯಾವ ರಾಜ್ಯದ ಜನತೆನೂ ಹೇಳ್ತಾ ಇಲ್ಲ. ಯಡಿಯೂರಪ್ಪನವ್ರನ್ನ ಬಿಟ್ಬಿಡಿ ಅಂತ ಯಾರಾದರೂ ಕೇಳ್ತಾ ಇದ್ದಾರೆ ಪಕ್ಷದಿಂದ? ಸಾಧ್ಯವೇ ಇಲ್ಲ. ಅಥವಾ ಯಡಿಯೂರಪ್ಪ ತಪ್ಪು ಮಾಡಿರೋದಾದ್ರೆ 100 ಪಟ್ಟು ಶಿಕ್ಷೆಯನ್ನು ಮಾಡಿ. ತಪ್ಪು ಮಾಡಿಲ್ಲ ಅನ್ನೋದಾದರೆ, ಸುಮ್ಮನೆ ಷಡ್ಯಂತ್ರಗಳನ್ನು ಮಾಡಿ ಅವ್ರನ್ನ ಶಿಕ್ಷಿರೋದಾದರೆ, ನಾನು ಈಗಲೂ ಹೇಳ್ತಾ ಇದ್ದೇನೆ, ದುಷ್ಟತೆ ಸಂಹಾರ ಆಗಬೇಕು. ಇಂಥ ಕಾಲೆಳೆಯೋ ಅಂಥದ್ದು ಒಬ್ಬ ಕುಂತ್ಕೊಂಡಿದ್ದಾನೆ ಅಂತಂದ್ರೆ ಅವನನ್ನು ನುಲ್ಚಿಬಿಡ್ತೀನಿ, ರಾಜಕಾರಣ ಮಾಡಿಬಿಡ್ತೀನಿ ಅಂತ. ರಾಜತಂತ್ರ ಇವತ್ತಿಂದ ಬಂದಿರೋವಂಥದ್ದಲ್ಲ. ರಾಜತಂತ್ರ ಮನುಷ್ಯರ ಊಟದಾಗಿಂದಲೂ, ಮಾನವತ್ವ ಊಟದಾಗಿಂದಲೂ ಇಂಥದ್ದು. ಮೀರ್ ಸಾದಕ್ ಇದ್ದ, ಇವನು ಮಲ್ಲಪ್ಪ ಶೆಟ್ರಿದ್ರು, ಥೀಮ್ ಶೆಟ್ರಿದ್ರು, ಇವರೆಲ್ಲ ಏನು ಮಾಡೋರು ಅಂತಂದ್ರೆ, ನಾನು ಕುತ್ಕೊಂಡ್ಬಿಡ್ತೀನಿ ಅನ್ನೋ ಸೀಟಲ್ಲಿ ಇಂಥ ಚೆನ್ನಮ್ಮನ ಸಾಯಿಸಿದ್ರು, ಬ್ರಿಟಿಷ್ ಇವ್ರನ್ನೂ ಒಡೆದು ಸಾಯಿಸಿದ್ರು. ಹಂಗೆ ಅಂಥ ಷಡ್ಯಂತ್ರಗಳನ್ನು ಮಾಡಿದರೆ ನೀವು ಅದನ್ನು ಯಾಕೆ ಮನಗಾಣ್ತಿಲ್ಲ? ನಮ್ಮ ಕಥೆಗಳು, ನಮ್ಮ ಇತಿಹಾಸಗಳು ಹೇಳ್ಬಿಟ್ಟಿದೆ. ಓಕೆ, ತೆಗರಾಜ್, ನೀವು ಮಾತುಗಳನ್ನು ಕೇಳ್ತಾ ಇದ್ರಿ, ನಿಮ್ಮ ರಿಯಾಕ್ಟ್ ಹೇಳಿ. ನಾನು ಈ ಬಸವರಾಜ್ ಅವರು ಮತ್ತು BP ಹರೀಶ್ ಅವರು ಮತ್ತು ಸ್ವಾಮೀಜಿಗಳು ಮಾತಾಡಿದ್ದನ್ನು ಕೇಳಿದೆ. ಬಸವರಾಜ್ ಅವರು ಅಂತ ಹೇಳಿದ್ರು, ಯಾರೋ ಸಂಕಟಕ್ಕೆ ಕಂಪ್ಲೇಂಟ್ ಕೊಟ್ಟರು ಅನ್ನೋ ಕಾರಣಕ್ಕೋಸ್ಕರ ಹೀಗೆಲ್ಲ ಆಗೋಗಿದೆ ಅಂತೇಳಿ. ಕಂಪ್ಲೇಂಟ್ ಕೊಟ್ಟವ್ರಿಗೆ ಸಂಕಟ ಇರ್ಬೋದು, ಅದ್ರ ವಿಚಾರಣೆ ನಡೆಸಿದಂಥ ಸುಪ್ರೀಂ ಕೋರ್ಟ್ಗೆ ಇವ್ರ ಬಗ್ಗೆ ಯಾವುದೂ ಸಂಕಟ ಇಲ್ಲ. ವರದಿಯನ್ನು ಸಲ್ಲಿಸಿದಂತಹ CECಗೆ ಯಾವುದೇ ಸಂಕಟ ಇಲ್ಲ. ಹೌದಾ, ಅವು CEC ಆಗಲಿ ಅಥವಾ ಸುಪ್ರೀಂ ಕೋರ್ಟ್ ಆಗಲಿ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದವೇನಲ್ಲ. ಹಾಗಾಗಿ ಇಲ್ಲಿ ಸಂಕಟ ಅನ್ನೋದಕ್ಕೆ ಕೆಲಸ ಮಾಡೋದಿಲ್ಲ. ಇಲ್ಲಿ ನ್ಯಾಯಾಲಯದಲ್ಲಿ ಒಂದು ಪ್ರೊಸೀಜರ್ ಇರುತ್ತೆ, ಪ್ರೊಸೀಜರ್ ಪ್ರಕಾರ ಈ ಕಾರ್ಯ ಆಗಿದೆ. ಹೀಗಾಗಿ ಇಲ್ಲಿ ತನಿಖೆಯಲ್ಲಿ ಏನೋ ಮಧ್ಯಸ್ಥಿಕೆ ಆಗಿದೆ ಮತ್ತು ಇನ್ನೊಂದೇನೋ ಷಡ್ಯಂತ್ರ ಆಗಿದೆ ಅನ್ನೋ ಮಾತನ್ನು ಸ್ವಾಮೀಜಿಗಳೇ ಒಪ್ಪೋದಕ್ಕೆ ತಯಾರಿಲ್ಲ. ಷಡ್ಯಂತ್ರ ಮಾಡಿರೋರು ಹೊರಗಡೆಯವರಾಗಿರ್ಬೋದು, ಆದರೆ ಈ ವಿಚಾರಣೆ ಮತ್ತು ಈ ತನಿಖೆ ಅನ್ನೋದು ಇದೆಯಲ್ಲ, ಇದನ್ನು ನಡೆಸೋವಂಥ ಸಂಸ್ಥೆಗಳು ಷಡ್ಯಂತ್ರಕ್ಕೆ ಹೆಂಗೆ ಒಳಗಾಗ್ತವೆ? ಷಡ್ಯಂತ್ರ ರಾಜಕೀಯವಾಗಿ ನಡಿಬೋದು, ಅದನ್ನು ರಾಜಕೀಯವಾಗಿ ನೀವು ಅದನ್ನು ಫೇಸ್ ಮಾಡೋ, ಆದರೆ ತನಿಖೆ ವಿಚಾರಕ್ಕೆ ಬಂದಾಗ ಇದು ಅಪ್ಲೈ ಆಗೋದಿಲ್ಲ. ಒಂದು. ಎರಡನೇದಾಗಿ ಹರೀಶ್ ಅವರೇನು ಹೇಳಿದ್ರು, ಏನು ಈ 40 ಜನ ನಾವು ಶಾಸಕರುಗಳು ಅವ್ರ ಜೊತೆ ಇದ್ದೀವಿ ಈಗಲೂ ಕೂಡ ಅಂತೇಳಿ, ಮತ್ತು ಶಾಸಕಾಂಗ ಸಭೆ ಕರೆಯೋದಕ್ಕೆ ನಾವು ಒತ್ತಾಯ ಮಾಡಿದ್ವಿ, ಈಗಲೂ ಅದಕ್ಕೆ ಬದ್ಧರಾಗಿದ್ದೀವಿ ಅಂತೇಳಿ. ಈ ಶಾಸಕಾಂಗ ಸಭೆ ಕರೆಯೋದ್ರ ಹಿಂದೆನೂ ಕೂಡ ಒಂದು ಸಣ್ಣ ಒಂದು ವ್ಯವಸ್ಥಿತವಾದಂತಹ ಒಂದು ತಂತ್ರ ನಡೆದಿತ್ತು. ಈ 15-20 ದಿನಗಳ ಹಿಂದೆ ಕನ್ನಡಪ್ರಭ ಪತ್ರಿಕೆಯಿಂದಲೇ ಬಂದಿತ್ತು. ಈ ಸದಾನಂದ ಗೌಡರು ಮತ್ತು ಈಶ್ವರಪ್ಪ ಅವರು ಯಡಿಯೂರಪ್ಪ ಅವ್ರ ವಿರುದ್ಧ ಹೈಕಮಾಂಡ್ಗೆ ಒಂದು ಪತ್ರ ಬರೆದಿದ್ದಾರೆ. ಇವ್ರ ವಿರುದ್ಧ ಅಂದರೆ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಇವರು ಯಾವ ರೀತಿ ನಿರತರಾಗಿದ್ದಾರೆ ಅನ್ನೋದನ್ನು ಆದರೆ ಈಗ ಅಂದರೆ ಈ ಸುಪ್ರೀಂ ಕೋರ್ಟ್ ತೀರ್ಪು ಇವತ್ತು ಬರುತ್ತೆ ಅಂತ ಗೊತ್ತಾದ ಒಂದು 3-4 ದಿನಗಳ ಹಿಂದೆ ಮತ್ತೆ ಆ ಪತ್ರದ ಅಂಶವನ್ನು ಮತ್ತೆ ಪುನರುಚ್ಚಾರ ಮತ್ತು ಹೈಪ್ ಮಾಡುವಂತಹ ಒಂದು ಕೆಲಸ ನಡೀತು ಮೀಡಿಯಾಗಳಲ್ಲಿ ಮತ್ತು ಬೇರೆ ಬೇರೆ ಕಡೆಯಲ್ಲಿ. ಇದರಿಂದ ಏನಿತ್ತು ಅಂತಂದರೆ ಅದರ ಬೆನ್ನಲ್ಲೇ ಏನಾಯಿತು ಅಂದರೆ, ಶಾಸಕಾಂಗ ಸಭೆ ಕರಿಬೇಕು ಮತ್ತು ಸಂಸದರ ಸಭೆ ಕರಿಬೇಕು ಅನ್ನೋಂತಹ ಒಂದು ಒತ್ತಡ ಕೂಡ ಯಡಿಯೂರಪ್ಪನವರ ಬಣದಿಂದ ಬಂತು. ಅದರ ಅರ್ಥ ಏನು ಅಂತಂದರೆ, ಅಪ್ಪಿತಪ್ಪಿ ಏನಾದರೂ ಇವತ್ತು ಸುಪ್ರೀಂ ಕೋರ್ಟು ಯಡಿಯೂರಪ್ಪರ ಪರವಾಗಿ ಏನಾದರೂ ತೀರ್ಪನ್ನು ಕೊಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಸದಾನಂದ ಗೌಡರನ್ನ ಕುರ್ಚಿ ಕಿತ್ಕೊಂಡು ಓಡಿಸ್ಬಿಟ್ರು. ಸಂಸದರ ಸಭೆ ಮತ್ತು ಶಾಸಕಾಂಗ ಸಭೆಯನ್ನು ಕರೆಯಬೇಕು ಅನ್ನೋಂತಹ ಒತ್ತಾಯದ ಹಿಂದೆ ಈ ಒಂದು ಕೆಲಸ ಮಾಡಿದ್ರು. ಬಸವರಾಜ್ ಕೇಳೋಣ ನೇರವಾಗಿ. ಬಸವರಾಜ್ ಅವರು ಇದ್ದಾರೆ ನಮ್ಮ ಜೊತೆ ಸಂಪರ್ಕದಲ್ಲಿ. ಬಸವರಾಜ್ ಅವರೇ, ಈಗಾಗಲೇ ತ್ಯಾಗರಾಜ್ ಅವರು ಪ್ರಶ್ನೆಯನ್ನು ಎತ್ತಿದ್ರು, ತಾವು ಸಂಸದರ ಸಭೆ ಕರಿಬೇಕು, ಶಾಸಕಾಂಗ ಪಕ್ಷದ ಸಭೆ ಕರಿಬೇಕು ಅನ್ನೋ ಮಾತುಗಳು ಕೇಳಿ ಬಂತು. ಏನಾದ್ರೂ ಉದ್ದೇಶ ಏನಿತ್ತು? ಸಂಸದರ ಸಭೆ, ಶಾಸಕರ ಸಭೆ ಕರಿಬೇಕು ಅಂತಕ್ಕಂಥ ಉದ್ದೇಶ ಪಕ್ಷದಲ್ಲಿರ್ತಕ್ಕಂಥ ಆಂತರ್ಯ ವ್ಯವಹಾರಗಳನ್ನು ಪತ್ರದ ಮುಖಾಂತರ ಮಾಡಿದ್ರು ಕೂಡ ಅದು ಕಾನ್ಫಿಡೆನ್ಷಿಯಲ್ ಆಗಿರಬೇಕೆ ಹೊರತು, ಅದು ನ್ಯಾಯವಾಗಿ ಗಡ್ಕರಿಯವರಿಗಾಗಲಿ ಪಕ್ಷದ ಅಧ್ಯಕ್ಷ ನಮ್ಮ ಲೀಡರ್ಗಳಿಗಾಗಲಿ ಕಳಿಸ್ಬೇಕಾದ್ರೆ ಅದು ಪತ್ರಿಕೆಗೆ ಬಿಡುಗಡೆ ಮಾಡ್ತಕ್ಕಂಥ ಪ್ರಮೇಯ ಬರ್ಕೊಡ್ದು ಇದು ಸಾಮಾನ್ಯ ಕಾರ್ಯಕರ್ತರ ಮೇಲೆ, ಮುಖಂಡಗಳ ಮೇಲೆ ಒಂದು ಪರಿಣಾಮ ಬೀರ್ತಕ್ಕಂಥ ಒಂದು ವಿಚಾರ ಆಗ್ತದೆ.
ಅದರಿಂದ ಪಕ್ಷದಲ್ಲಿ ಒಡಕುಂಟಾಗ್ತದೆ, ಈ ರೀತಿ ಮಾಡ್ತಕ್ಕಂಥದ್ದು ಹಸಿಂದು. ಅದರಿಂದ ಅದನ್ನು ಕೂಡಲೇ ಬಗೆಹರಿಸ್ತಕ್ಕಂಥ ರೀತಿಗೆ ಒಂದು ಪಕ್ಷದ ಪದಾಧಿಕಾರಿಗಳು ಎಲ್ಲರೂ ಸೇರಿ ಕೂಡಲೇ ಒಂದು ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ ಕರೀರಿ ಅಂತ ನಮ್ಮ ಅಭಿಪ್ರಾಯನ ನೆನ್ನೆ ಸೂಚಿಸಿ ವ್ಯಕ್ತಪಡಿಸಿ ನಾವು ಗಡ್ಕರಿ ಅವ್ರಿಗೆಲ್ಲರಿಗೂ ಒಂದು ಪತ್ರ ಬರ್ತಿದ್ವಿ. ಸೊ ಸುಪ್ರೀಂ ಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲೆಲ್ಲ ಇದು ಮಾಡಿರ್ತಾವೆ. ಸುಪ್ರೀಂ ಕೋರ್ಟಿನ ಕೇಸಿನ ವಿಚಾರಕ್ಕೂ ನಾವು ನಿನ್ನೆ ಪತ್ರ ಕೊಟ್ಟಿರ್ತಕ್ಕಂಥದಕ್ಕೂ ಅದು ಸಂಬಂಧ ಇಲ್ಲ. ಅದು ಹಮೀದ್, 3 ವಾರಗಳ ಹಿಂದೆ ಈ ಪತ್ರವನ್ನು ಇವರು ಬರೆದಿರುವಂತಹ ವಿಚಾರ ಮಾಧ್ಯಮದಲ್ಲಿ ಈಗಾಗಲೇ ಹೇಳಿದ್ದೇನೆ, ಕನ್ನಡಪ್ರಭದಲ್ಲಿ ಕೂಡ ಬಂದಿತ್ತು, ಮತ್ತು ಇದೇ ಸುವರ್ಣದಲ್ಲೂ ಕೂಡ ಅದು ಪ್ರಸಾರ ಆಗಿತ್ತು. ಆದರೆ ಆಗ ಇದೇ ಒತ್ತಾಯ ಬರಲಿಲ್ಲ ಇವರಿಂದ. ಈ ರೀತಿ ಪತ್ರ ಬರೆದಿರೋದು ತಪ್ಪು, ಇದನ್ನು ವಿಚಾರಣೆ ಮಾಡೋದಕ್ಕೋಸ್ಕರ ಅಥವಾ ಈ ಬಗ್ಗೆ ಮಾತಾಡೋದಕ್ಕೋಸ್ಕರ ಶಾಸಕಾಂಗ ಸಭೆ ಕರಿಬೇಕು ಮತ್ತು ಸಂಸದರ ಸಭೆ ಕರಿಬೇಕು ಅಥವಾ ಹೈಕಮಾಂಡು ಈ ರೀತಿ ವಿಚಾರಣೆ ಮಾಡಬೇಕು ಒತ್ತಾಯ ಬಂದಿರೋದು 3 ದಿನಗಳಿಂದ. ನೀವು ಸೂಕ್ಷ್ಮವಾಗಿ ಇದನ್ನು ಅಬ್ಸರ್ವ್ ಮಾಡಿದ್ದೀವಿ. ಕೆಲವು ಅಮೀದ್ರವರೇ ಹೇಳಿ ಬಸವರಾಜ್, ಕೆಲವು ಮಂತ್ರಿಗಳ ಬಗ್ಗೆ ಮೀರ್ಸಾದ ಕೆಲಸ ಮಾಡ್ತಾರೆ ಅಂತ ಅವಹೇಳನಕಾರವಾಗಿರ್ತಕ್ಕಂಥ ಕೆಲವು ವರ್ಡಿಂಗ್ ಇದ್ದಿದ್ರಿಂದನ ಈ ರೀತಿ ಮಾಡ್ತಕ್ಕಂಥದ್ದು ಭಾಳ ತಪ್ಪಾಗ್ತದೆ. ಈ ರೀತಿನೆಲ್ಲ ನೀವು ಡಿಸ್ಕಷನ್ ಮಾಡಬೇಕು ಅಂತೇಳಿ ನಾವೆಲ್ಲ ಪತ್ರ. ಇದನ್ನು ಯಾರು ಮಾಡಿದ್ದು? ಪತ್ರ ಬರೆದಿದ್ದ್ಯಾರು? ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಳಿದ್ಯಾರು? ಪತ್ರ ಕೊಟ್ಟಿರೋದು ಯಾರು? ಎಲ್ಲ ಬಿಜೆಪಿ ಪಕ್ಷದವರೇ ತಾನೆ. ಲೀಕ್ ಮಾಡಿದ್ಯಾರು? ಇದನ್ನು ಕೇಳ್ತಾ ಇರೋದು ಯಾರು? ಇದನ್ನು ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದವರು ಯಾರು? ಹೌದು, ಮುಖ್ಯಮಂತ್ರಿಗಳು ಮತ್ತು ನಮ್ಮ ಅಧ್ಯಕ್ಷರನ್ನೇ ಬರೆದಿರ್ತಕ್ಕಂಥದ್ದನ್ನು ಒಕ್ಕಣೆನೇ ಇವತ್ತು ನಾವು ಪತ್ರಿಕೆಗಳಲ್ಲಿ ನೋಡಿದ ಮೇಲೆ ಇದ್ರ ಉದ್ದೇಶ ಏನು ಏನಾದ್ರು ಕೂಡ ಇಂಟ್ರೆಸ್ಟ್ ಬಿಟ್ವೀನ್ ಅವರಿಗೆ ರೈಟ್ ಇದೆ ಬರೀಬಹುದು, ಆದರೆ ಪತ್ರಿಕೆ ಬಿಡುಗಡೆ ಮಾಡಿ ಬರೀ ಅಂತಲೆಲ್ಲೂ ಕೂಡ ಯಾವುದು ಹೇಳಿಲ್ಲ. ಅದನ್ನು ಮಾಡಿಕೊಡುದು ಅಂತ ಹೇಳ್ತಕ್ಕಂಥ ವಿಚಾರ ಈ ಬಗ್ಗೆ ಕೂಲಂಕಷವಾಗಿ ತೀರ್ಮಾನ ಮಾಡಿ ಇಲ್ಲಿ ಬಂದಿರತಕ್ಕಂಥ ಡಿಫರೆನ್ಸ್ ಹೇಳಿದ ಹೊರತು ಈ ಸುಪ್ರೀಂ ಕೋರ್ಟ್ನಲ್ಲಿ ಈ ಥರ ತೀರ್ಮಾನ ಬರ್ತದೆ ಅಂತಕ್ಕಂಥ ಯಾವುದೇ ಒಂದು ದೃಷ್ಟಿಯಿಂದಲೇ ಆಗಲಿ ಒಂದು ದೂರದೃಷ್ಟಿ ಇಟ್ಕೊಂಡು ನಾವೇನೇ ಬರ್ದಿಲ್ಲ. ಆಯ್ತು ಸರ್, ಥ್ಯಾಂಕ್ ಯು. ನಿಮ್ಮ ಜೊತೆ ಮಾತಾಡ್ತೀನಿ. ಬಹುಶಃ ತಾವು ಆತುರದಲ್ಲಿದ್ದೀರಿ ಅಂತ ಹೇಳಿದ್ರಿ. ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಇಷ್ಟೊತ್ತು ಮಾತಾಡೋದಕ್ಕೆ ಧನ್ಯವಾದ ಸರ್. ನಮ್ಮ ಜೊತೆ ಇಷ್ಟೊತ್ತು ಮಾತಾಡೋದಕ್ಕೆ ಥ್ಯಾಂಕ್ ಯು. ಇನ್ನಷ್ಟು ಮಾತಾಡ್ತೀನಿ. ಲಕ್ಷ್ಮೀನಾರಾಯಣ ಗುಡಿಹಟ್ಟಿ ಶೇಖರ್ ನಾಳೆ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ ಒಂದು ಚಿಕ್ಕ ಬ್ರೇಕ್ ನಂತರ.